ನಮ್ಮಲ್ಲಿ ಒಬ್ಬಾಕಿ ಹೆಣ್ಮಗಳು ಗಂಡನ ಜೋಡಿ ಜಗಳ ತೆಗೆದು ಅಲಮರಿ ತರಿಸಿದ್ಲತ್ತ. ಈ ಗೋದ್ರೇಜ್ ಕಪಾಟ ತಗೊಂಡಿರ್ತಾವಲ್ಲ ನೋಡ್ರಿಲ್ಲ, ಗೋದ್ರೇಜ್ ಕಪಾಟ ದೊಡ್ಡ ಅಲಮರಿ ತರಿಸ್ಯಾಳ. ಯಾವಾಗಿಂದ ದೊಡ್ಡ ಅಲಮರಿ ತರಿಸ್ಯಾಳ, ತರಿಸೋದ್ ಬಳಕ ನಿಮಗೊಂದು ಆಶ್ಚರ್ಯದ ಮಾತು ಹೇಳ್ತೀನಿ. ಹೆಣ್ಮಕ್ಳಿಗೆ ಒಂದು ರೂಢಿ, ನಿಮ್ ಕಡೆ ಆದೇನಿಲ್ಲ ಗೊತ್ತಿಲ್ಲ, ಬೆಳಗಾವಿ ಜಿಲ್ಲಾದಾಗ ನಮ್ ಕಡೆ ಬಾಳ ಏನೇ ಒಂದ್ ಹೊಸ ಸಾಮಾನು ತರಿಸೋರು 4 ಮಂದಿ ತೋರ್ಸೋರೆ ಜೀವಕ್ಕೆ ಸಮಾಧಾನ. ಯಾಕ್ರಿ ಒಂದ್ ಏನೇ ಸಾಮಾನು ತರಿಸಲಿ ಒಂದ್ ಅಲ್ರಿ, ಗಂಡ ಕಿರಿಕಿರಿ ಕೊಟ್ಟು ಸೀರೆ ತರಿಸಿರ್ತಾರ, ಚಂದ ಉಟ್ಕೋಬೇಕಿಲ್ಲ, ಹೊಸ ಸೀರೆ ಉಟ್ಕೊಳ್ಳಲ್ಲ. ಯಾಕ ನಾನ್ ಗಂಡ ಬ್ಯಾಡಲಕ್ಕ ಸೀರೆ ತಂದ, ಇದು ನೀರಾಗ ಹಾಕಿ ಕೊಡೋತ್. ನಿಮ್ ಮನೆಗೆ ನೀರ್ ಕಂಬಿದಾವ ಏನ್ರಿ ಅಂತಾರಿಲ್ಲ, ನೀರಾಗ ಹಾಕಿ ಕುಡಿಯಕ್ಕ ಅಂದ ಕೂಡ ಆಕಿ ಹಾಕಿ ಉಟ್ಕೊಂಡು ಹೋಗಿ ತೊಗರಿ ಕಟ್ಟಿಗೆ ತರ್ಲಕ್ ಹೋಗಿ ಆಕಿ ಹರ್ಕೊಂಡೆ ತಂದು ಕೊಡ್ತಾಳ ಏನ್ರಿ. ಮತ್ತ ಅದು ಆದ ಬಳಕೆ ಅತ್ತಿ ಒಬ್ಬಕ್ಕಿಗೆ ಮುಗಿಯಂಗಿಲ್ಲ, ಅದು 5-6 ಮನಿ ತಿರುಗಾಡ್ಬೇಕದು. ತಿರುಗಾಡಿ ಮತ್ತ ಆಕಿನ ಹಣಿ ಬರ್ದಾಗಂದ ಹರಕ್ ಸೀರೆನೆ ಉಟ್ಕೊಳ್ಳೋದು. ಮತ್ತ ಗಂಡ ನಿನ್ನ ಕಟ್ಕೊಂಡು ಸೀರೆ ಅಲ್ಲಿಲ್ಲ, ಅದು ಅಲ್ಲಿಲ್ಲ, ಇದು ಅಲ್ಲಿಲ್ಲ, ಎಂತದ ಗಂಟೆ ಬಿತ್ತೇವ ನನಗ ಅನ್ನೋದು ತೆಂಬಿಗೆ ತೊಗೊಂಡು ಹೊಡೆದ್ನೆ. ಇದು ಮತ್ತ ಕಿರಿಕಿರಿ ಮನ್ಯಾಗ ಅಲಮರಿ ತಂದು ಕೊಟ್ಟವನ್ನ ಕಿರಿಕಿರಿ ಮಾಡದ ಬಳಕ ಅಲಮರಿ ತಂದು ಕೊಟ್ಟವನ್ನ ಸುಮ್ಮ ತನ್ನ ಸಾಮಾನ್ ತನ್ನ ಮನೆಯಾಗ ಇಟ್ಕೊಂಡು ಕುಂದ್ರಬೇಕಿಲ್ಲ. ಹೆಣ್ಮಕ್ಳಿಗೊಂದು ರೂಢಿ, ಒಟ್ಟು ಏನಾಕಿರ್ಲಕ್ಕ ಒಂದು 4 ಮಂದಿಗೆ ತೋರ್ಸಿದ್ರೆ ಜೀವಕ್ಕೆ ಸಮಾಧಾನ. ಅಪ್ಪ ಅಯ್ಯ ತಂಗ ಎಟ್ಟು ಬಾರಿ ಅದೇವ, ಎಟ್ಟು ಚಂದದ ತಂದ್ರನೆ ಖುಷಿ. ಹಂಗಲ್ಲಿಲ್ಲತ್ತ ಮೇಳೆ ಇಲ್ಲ. ನಮ್ಮ ಊರಾಗ ಹೋಗ್ಬೇಕಿ ನತ್ ಮಾಡಿಸಿದ್ಲತ್ತ ಮೂಗಿನಾಗ, ಆಕೆ ಯಾರು ಕೇಳೇ ಇಲ್ಲತ್ತ. ತಂಗಿ ಯಾವಾಗ ಮಾಡಿಸಿದ್ ಯಾಕ ಕೇಳೇ ಇಲ್ಲತ್ತ, ಯಾರು ಕೇಳಿಲ್ಲತ್ತ. ಸಿಟ್ಟಿ ಬಂದ್ ಊರ್ ಮುಂದ್ ಗೌಡ್ರು ಹೊಲ, ಆ ಗೌಡ್ರು ಹೊಲದಾಗ ಅಂದ ಜ್ವಾಳದ ಕಣಿಕೆ ಬಣಿ ಮಿತ್ತದ, ಬಣಿಮಿಗ್ ಉರಿ ಹಚ್ಚಿ ಹುಡ್ಕೊಳಕತ್ಲತ್ತ. ಆಕೆ ಮೂಗನೆ ನತ್ ಕೇಳಿಲ್ಲತ್ತ. ಯಾರು ಮಣ್ಣು ಹೋಗುತ್ತಾರ, ಯಾರು ನೀರ್ ಹೋಗುತ್ತಾರ, 6 ಸಲಕ್ಕೆ ಅಂದ ಎಲ್ಲರೂ ಬಡ್ದ ಹೇಳಕತ್ತಾರ. ಈಕಿ ನೋಡಿ ಹಿಂಗ್ ನಿಂತ್ಕೊಂಡು ನೋಡ್ಲಕತ್ತಿಲ್ಲತ್ತ. ಅಂತವ್ರ ಒಬ್ಬಾಕಿ ಬಂದ, ಅಯ್ಯ ಯಾಕ ಉರಿ ಬೆಳಕಿನ ಎಡ್ ಚಂದ ಮಿಂಚಾಕತ್ತದ, ಯಾವಾಗ ಮಾಡಿಸಿ ನತ್ತ ಅನ್ಲತ್ತ. ಇದೇ ಮಾತು ನಿನ್ನೆ ಕೇಳಿದ್ರೆ ನಾ ಯಾಕೆ ಬಣಿಮಿಗ್ ಉರಿ ಹಚ್ಚಿ ಹೋಯ್ಕೋತಿದ್ದೆ ಅಲ್ಲತ್ತ. ಯಾರು ಕೇಳಿಲ್ಲ ಅಂದ್ರ ಬಣಿಮಿಗ್ ಉರಿ ಹಚ್ಚಿ ಒಯ್ಕೊಳ್ಳೋ ಕಂಪ್ನಿ ಬಾಳ ಮಜಾ ಇರ್ತದೆ ಹೆಣ್ಮಕ್ಳದಾಗ. ನಮ್ಮ ಊರಾಗ ಹೋಗ್ಬೇಕು ಬೋರ್ಮಳ್ ಮಾಡಿಸ್ಯಾಳ, ಸುಮ್ತಾನ ಕೊಳ್ಳಾಗ ಹಾಕೋಬೇಕಿಲ್ಲ. ಮುಂಜಾನೆ ತಂಡ್ಯಾಗ ಬಂದಾಗ 4ಕ್ಕ ಮಗ್ಗಲ ಮನಿಗೆ ಬೋರ್ಮಳ ತೋರ್ಸಾಕ ಆಕಿ ಬರುತ್ತಾನ. ಮಗ್ಗಲ ಮನೆಯಕ್ಕೆ ಏನ್ ಮಾಡ್ಯಾಳ, ಒತ್ತಲು ಕುರಿ ಹಚ್ಚಾಳ. ಒತ್ತಲು ಕುರಿ ಹಚ್ಚಂದ ಕಾಲ್ ಕಾಸ್ಕೋ ಕೈ ಕಾಸ್ಕೋ ಮಾಡ್ಲಕತ್ತಾಳ. ಈಕಿ ಬಂದಾಳ ಬೋರ್ಮಳ, ಏನ್ ಮಾಡಕತ್ಯ ನೀಲವ? ಅಯ್ಯ ಯಾಕ ತಂಡಿ ಅಂದ್ರ ತಂಡಿರದ ಯಾವ ಕೈಯ ಕಾಲ ಕಾಸ್ಕೊಳಕ್. ಅಯ್ಯ ನೀನು ಬಾಯಕಲ್ ನನಗ್ ದಗಿ ಅಂದ್ರ ದಗಿ ಆಲಕತ್ತ ಸರ್ಗ ಹಿಂಗ್ ತಗ ಕಾಯ ಅಂದ್ರ ಬೋರ್ಮಳ್ ನೋಡ್ಲತ್ತ. ತಂಡಿ ಅತ್ತಲ್ಲ ಏನ್ರಿ, ಏನ್ ಅತ್ತಾಗಿಲ್ಲ ಅವ್ರಿಗೆ. ಒಟ್ಟು 4 ಮಂದಿ ತೋರ್ಸ್ಬೇಕಂದ್ರ ತೋರ್ಸ್ಬೇಕು. ಈಕಿ ಅಲಮರಿ ತರಿಸ್ಯಾಳ, ತರಿಸಿ ಓಣ್ಯಾನವ್ರೆಲ್ಲ ಹೆಣ್ಮಕ್ಳಿಗೆ, ಅಯ್ಯ ನನ್ನ ಗಂಡ ಬ್ಯಾಡಲಕ್ಕೆ ಅಲಮರಿ ತಂದೇನೆ ಅಕ್ಕ ಅಂದ್ಲು. ಬ್ಯಾಡಲಕ್ಕೆ ಅಲಮರಿ ತಂದನ ಹತ್ತಿಕೊಂಡಂದು ಎಲ್ಲರಿಗೆ ಕರೆದಂದ ನಾಷ್ಟ ಗಿಷ್ಟ ಮಾಡಲು, ಚಾಗಿ ಕುಡಿದ್ರು. ಅಯ್ಯ ಹೊರಗೆ ನೋಡ್ಲಕ್ಕ ಚಂದ ದೇವ, ಒಳಗೆ ಹೆಂಗದ ತೆಗಿಯಕ್ಕ ಕೀಲಿ ಅಂದ್ರು. ಅಂದ ಕುಳಿನ ಈಕಿ ಕೀಲಿ ತೆಗಿದ್ರೊಳಗ ಅಗ್ದಿ ಸಿಸ್ಟಮೆಟಿಕ್ ಬಟ್ಟೆ ಇಟ್ಟಿದ್ಲು. ಒಂದು ಕಾನೆದಾಗ ತನ್ನ ಗಂಡನ ಬಟ್ಟಿ, ಒಂದು ಕಾನೆದಾಗ ತನ್ನ ಬಟ್ಟಿ, ಇನ್ನೊಂದು ಕಾನೆದಾಗ ಮಕ್ಕಳ ಬಟ್ಟಿ, ಆಮೇಲೆ ಇನ್ನೊಂದು ಸಸ್ಪೆನ್ಸ್ ಲಾಕ್ ಇರ್ತದಲ್ರಿ, ಅದ್ರಾಗ ರೊಕ್ಕ ಬಂಗಾರ ಎಲ್ಲ ಇಟ್ಟಿಲ್ಲ. ಇವೆಲ್ಲ ಹೆಣ್ಮಕ್ಳು ಬಾಯಿ ತೆಗೆದು ನೋಡುದು. ಬಾಯಿ ತೆಗೆದು ಎಷ್ಟು ಚಂದದ್ಯಾಕ ಅಲಮರಿ. ನಮ್ದು ಹಣಿ ಬರೋದ್ ನೋಡಿ, ಅವ ನಮ್ಮ ಗಂಡ ಕಟ್ಗಿ ಸಂದ್ ಕಿಟ್ಟ ತಮ್ಮ ಗಂಡಗ್ ಬೈಲಕತ್ತು, ನಿಂದ ಹಣಿ ಬರ್ ಚಲೋ ದೇವ ಅಲಮರಿ ತಂದು ಕೊಟ್ಟಾರ ತಂದು ಅದು ಒಪ್ಪಿಟ್ಟು ತಿನ್ನುತ್ತಾನ. ಅಗದಿ ವರ್ಣ ಗಿರಣ ಮಾಡಿ ಇನ್ನ ನಡೀತೀವಿ ಅಕ್ಕ ತಂದು ಕೂಡ ಆಕಿನ ಮನೆಯಿಂದ ಹೊರಗೆ ಬಂದು ಕೂಡ ಆಕಿಗೆ ಬೈಲಕತ್ತೀವು ನಾಷ್ಟ ಮಾಡಿ. ಅಯ್ಯ ಅದೇನು ತರಬಾರ ತರಿಸ್ಯದ, ನಾ ಮನಸ್ಸು ಮಾಡಿದ್ರೆ ಹೊತ್ತು ತಂದು ತರಿಸ್ನೆ ತಿನ್ನೋಬೇಕು. ಹಾಗೆ ಮಗ್ಗಲ ಮನೆಯನ್ಕಿ ಬೀಳ್ತದೆ ಸಂಗಟ ಬೀಳ್ತದೆ ರೀ. ಈಗ ಸಾಯಂಕಾಲ 4 ಮಂದಿ ಕೂಡಿ ಅಂದ್ರೆ ಸಾಯಂಕಾಲ ಮನಿ ಇದ್ರಿ ಕಟ್ಟಿ ಮೇಲ ಯಾರೇ 4 ಮಂದಿ ಹೆಣ್ಮಕ್ಳು ಕೂತಾರತ್ತಂದ್ರೆ ಇವ್ ಅವ್ರೇನ್ ಮಾಡ್ಕೊಂಡು ತಿನ್ನೋದು ಒಂದು ಮಾತಾಡಲ್ಲ ಏನ್ರಿ. 4 ಮಂದಿ ಹೆಣ್ಮಕ್ಳು ಕೂತಾರಂದ್ರೆ ಇವ್ ಯಾರದ್ರ ಮನಿ ಬೆಂಕಿ ಕೆಲ್ಸ್ತಾರ ತಿಳ್ಕೊಬೇಕು. ನೀವು ಪರೀಕ್ಷೆ ಮಾಡಿ, ನೀವು ಇಲ್ಲ ಗಂಡ ಮಕ್ಕಳದಾಗ ಏನಿಲ್ಲ ತನಕ ಹೋಗ್ಬೇಡ್ರಿ. ನೀವ ಏನ್ರಿ, ಯಾರೇ ಅಪ್ಪಿ ತಪ್ಪಿ 4 ಮಂದಿ ಹೆಣ್ಮಕ್ಳು ಕುಂತಿದ್ರು. ಆಕಿನ ಇದ್ರಿಗೆ ಒಬ್ಬಕ್ಕೆ ಯಾವಕ್ಯಾರ ಚಲೋ ಸೀರೆ ಉಟ್ಕೊಂಡು ಹೊಂಟಿಲ್ಲ. ಅಯ್ಯೋ ಆಕಿನ ಗಂಟೆ ಮನೆ ಸೀರೆ ತಂದು ಕೊಡ ದಿಮಕ್ಕೆ ಬಂದದ ಅದಕ್ಕೆ. ಆಕಿನ ಕೊಳ್ಳ ನಕ್ಲೆಸ್ ಮಾಡಿ ಕೊಟ್ಟ ದಿಮಕ್ಕೆ ಬಂದದ ಅದಕ್ಕೆ. ಹೌದಾಕಿನ ನಕ್ಲೆಸ್ ಯಾಕೆ ಮಾಡಿಸ್ಕೊಡೋದು, ಹೊಸ ಸೀರೆ ಯಾಕೆ ಕೊಡಲ್ಲ, ನಿನಗೆ ಯಾಕೆ ಸಂಕಟ? ಹೊಳೆ ಬೈಕೋದ ಬೈಯದ ರೀ. ಯಾವಾಗ ಅಯ್ಯ ನಾ ಮನಸ್ಸು ಮಾಡಿದ್ರೆ ನಾಳೆ ಹೊತ್ತೊಂಡ್ರ ಅಲಮಾರಿ ತರಿಸ್ತೀನಿ ತಿಳ್ಕೊಂಡು ಈಕಿ ನಡುವಿನ ಮನಿ ನಿಂಗವ. ಅವೆಲ್ಲ ಹೆಣ್ಮಕ್ಳಿಗೆ ಅಂದ ಹೇಳಲು ಮನಿಗೆ ವಾದ್ಲು ಹೋಗಿ ಕೌದಿ ಹೊತ್ಕೊಂಡು ಮಕ್ಕೊಂಡು. ಅವ್ರ ಹೆಣ್ಮಕ್ಳದೊಂದು ಐಡಿಯಾ ಇದು ಏನ್ರಿ. ಗಂಡ್ಮಕ್ಳಿಗೊಂದು ಮಾತು ಹೇಳ್ತೀನಿ, ಅವ್ರ ಹೆಣ್ಮಕ್ಳು ಐಡಿಯಾ ಬಾಳ. ಗಂಡು ಹೊರಗಿಂದ ಮನೆಗೆ ಬರೋದ್ರ ಕೌದಿ ಹಚ್ಕೊಂಡು ಮಕ್ಕೊಂಡಾಳ ಅಂತಂದ್ರೆ ಏನ ಬೇಕಾಗ್ಯದ ತಿಳ್ಕೊಬೇಕು ಏನ್ರಿ. ಏನ್ರಿ ಬೇಕಾಗಿದೆ ತಿಳ್ಕೊಬೇಕು. ಇಲ್ಲಾಂದ್ರೆ ಸೇರ್ಲಾರ್ದಂಗ ಮಾಡ್ತಾರ್ರಿ.
ಅಪ್ಪಿ ತಪ್ಪಿ ನೀವು ಎಲ್ಲರೂ ಬಿಸಿಲಾಗಿಂದ ಮನಿಗೆ ಬರ್ತಿದ್ದೆ ಬಾ ಈಗ ನೆನಪಾಗ್ಯದ ಮನಿ ತಿನ್ನಕತ್ತಿ ಬಾ ಆ ಏನ್ರಿ ಬೈತಾರ ಅದನ್ನು ಕೊಡ್ತೋಳು ಸಾಲ ಅದು ಇದು ತಗೊಂಡು ತಲೆ ಟೆನ್ಷನ್ದಾಗ ಮನಿಗೆ ಬಂದಿರ್ತಾರ ನಂದು ನನಗೆ ಹತ್ತಿ ನಿನಗೇನು ಹತ್ತಿ ನೀನು ಟೊಳಾಟೋಳಿ ನೀ ಹೊಡೀನಿ ಮತ್ತ ಅದಕ್ಕೊಂದು ಅದ್ರ ಸಿದ್ದರಾಮಯ್ಯ ಫ್ರೀ ಮಾಡ್ಯಾನ ಬಸ್ ಹಂಗೆ ಆಧಾರ್ ಕಾರ್ಡ್ ಹಿಡ್ಕೊಳ್ಳೋ ರೈಟೇ ಈಕಿ ಹಾಂಗೆಲ್ಲ ಬಂದು ಕೂಡಲಿ ಕೌದಿ ಹೊತ್ಕೊಂಡು ಮಕ್ಕೊಂಡು ಕೂಡಲಿ ನಾವ ಪಾಪ ಒಕ್ಕಲಿಗೆ ಮನುಷ್ಯ ರೈತ ಮನುಷ್ಯ ಹೊಲದಿಂದ ಮನೆಗೆ ಬಂದ ಯಾಕೆ ಮಕ್ಕೊಂಡಿದ್ದೇನು ಆರಾಮಿಲ್ಲೇನು ಏನಾಗ್ಯದ ಜ್ವರಗಿರ ಬಂದ ನಮಗ ಹೋಗೋದು ಅಂದ್ರು ಯಾಕೆ ಏನಾಗ್ಯದ ಮುಂಚೆನೇ ಚಂದಿದ್ದು ಈಗೇನಾಗ್ಯದ ನನಗೆ ಏನಾಗಿಲ್ಲ ಅದೇ ನೋಡಾಕಿನ ಮಗ್ಲ ಮನೆನಕಿ ಆಕಿನ ಗಂಡ ಅಲಮರಿ ತಂದು ಕೊಟ್ಟವನ ಅಲಮರಿ ಇವ ಅಂದ ಅಲಮರಿ ನಮ್ಗೆ ಹಾಕ್ಬೇಕು ಅಂದ ಅಲಮರಿ ನಮ್ಗೆ ಹಾಕ್ಬೇಕು ಹೆಂಗ ಲಗ್ನದ ನಿಮ್ಮ ಮಾಪ್ ಕೊಟ್ಟವನ ಟ್ರಂಕ್ ಅದ್ರಾಗ ಇಟ್ಕೋ ಅಯ್ಯ ನನಗಿಲ್ಲ ನೀ ಅಲಮರಿ ತರ್ತೀನಿ ಅನ್ನೋತನ್ನ ಹೇಳಂಗಿಲ್ಲ ತಿಳ್ಕೊಂಡಿದ್ದು ಹಂಗೆ ಕೌದಿ ಹೊತ್ಕೊಂಡು ಮಕ್ಕೊಂಡ್ಲಾಯ್ತು ಹೇಳ್ತೀನಿ ನಿಮಗ ಅವತ್ತು ಅಡಿಗೆ ಮಾಡ್ಲಿಲ್ಲ ಏನೂ ಇಲ್ಲ ರಾತ್ರಿ ತಾನು ಗಂಡ ಇಬ್ರು ಉಪವಾಸ ಮಕ್ಕೊಂಡ್ರು ಮುಂಜಾನೆ ಜಳಕ ಮಾಡ್ದ ಏನು ನಾಷ್ಟ ಇಲ್ಲ ಊಟ ಇಲ್ಲ ಏನೂ ಇಲ್ಲ ಹಂಗೆ ಹೊಲಕ್ಕೆ ಹೋದ ಇದು ಯಾಕೋ ಕಾನೂಳಿನೇ ಬಂದಾಗ ಕಾಣ್ತದ ತಿಳ್ಕೊಂಡ್ ಆಯ್ತು ತೋರ ಅಲಮರಿ ತರ್ತೀನಿ ತಿಳ್ಕೊಂಡೊಂದು ಪಾಪ ಸಾಲ ಸೂಲ ಮಾಡಿ ಈಕಿಗೊಂದು ಅಲಮರಿ ತಂದು ಕೊಟ್ಟ ಮತ್ತ ಅಲಮರಿ ತಂದು ಕೊಟ್ಟ ಬಳಕಿ ಮಗ್ಗಲ ಮನೆನಕ್ಕೆ ಓಣ್ಯಾಗಿನವ್ರು ಎಲ್ಲರೂ ಕರೆಸಿ ತೋರ್ಸ್ಯಾಳ ತಾನು ತೋರ್ಸ್ಬೇಕಿಲ್ಲ ಏನ್ರಿ ಮಗ್ಲ ಮನೆಯವರು ಎಲ್ಲ ತಂದು ತೋರ್ಸ್ಯಾರ ಎಲ್ಲರಿಗೆ ಕರೆದ ತೋರ್ಸ್ಯಾಳ ತಂದಾಗ ನಾನು 4 ಮಂದಿಗೆ ಅಂದ ಕರೆದೆ ತೋರ್ಸ್ಬೇಕಂತ ತಿಳ್ಕೊಂಡು ನನ್ ಗಂಡು ಅಲಮರಿ ತಂದನ ತನ್ನ ತೋರ್ಸ್ಬೇಕಂತ ತಿಳ್ಕೊಂಡು ಈಕಿನ ಓಣ್ಯಾಗಿನ ಎಲ್ಲ ಹೆಣ್ಮಕ್ಳಿಗೆ ಅಂತ ಕರೆದು ಯಾವಾಗಿನ ಓಣ್ಯಾಗಿನ ಹೆಣ್ಮಕ್ಳಿಗೆ ಅಂತ ಕರೆದ್ಲು ಎಲ್ಲರೂ ಬಂದ್ರು ಏನ್ರಿ ಎಲ್ಲರೂ ಬಂದು ಅಯ್ಯ ತಂಗಿ ಎಷ್ಟ್ ಚಂದದೇವ ಅಲಮರಿ ಎಲ್ಲರೂ ಹಣ್ಣನ್ ಮಾಡಕತ್ರು ಯಾಕೆ ಆಕೆ ಮಗ್ಲ ಮನೆಯನಕ್ಕೆ ಮನ್ಯಾಗಿನ ಅಲಮರಿಗೆ ಕನ್ನಡಿ ಇದ್ದಿದ್ದಿಲ್ಲ ಮೊದಲೇನ್ ತರಿಸಿದ್ಲಲ್ಲ ತೋರ್ಸಿದ್ಲಲ್ಲ ಮೊದಲು ತರಿಸಿರ್ತಕ್ಕಂಥ ಹೆಣ್ಮಗಳ ಅಲಮರಿ ಮ್ಯಾಲ ಕನ್ನಡಿ ಇದ್ದಿದ್ದಿಲ್ಲ ಈಗ ಏನು ತರಿಸಾಳಲ್ಲ ಈಗಿನ ಅಲಮರಿ ಮ್ಯಾಲ ದೊಡ್ಡ ಕನ್ನಡಿತ್ತು ಬಂದ್ ಹೆಣ್ಮಕ್ಳ ತಂಗಿ ಎಷ್ಟ್ ಚಂದದೇವ ಅಲಮರಿ ಆಕಿನಕ ನಿಂದೆ ಚಂದ ನೋಳು ಎಷ್ಟ್ ಕನ್ನಡಿ ಗಿಣ್ಣಿ ಹೂನ್ಯಾಕ ನನ್ನ ಗಂಡ ಮೇಕಪ್ ಮಾಡ್ಕೊಳಕ್ ಕನ್ನಡಿ ಇದ್ದಿದ್ದೆ ತಂದ ಎಲ್ಲ ಹೇಳಲು ಪಾಪ ಅದು ಅಲಮರಿ ಮೇಲೊಂದು ಕನ್ನಡಿ ಗಿಂಡಿ ಇತ್ತು ಎಷ್ಟು ಚಂದ ಕಾಣಕತ್ತದ ತಂಗಿ ಒಳಗೆ ಹೆಂಗ ತೋರ್ಸ್ಯವ ಹತ್ಕೊಂಡ್ ಅಂದ್ರು ಅಂದ ಕುಳೆನ ಆಕಿ ಎಲ್ಲ ತೋರ್ಸಿದ್ ನೋಡ್ರಿ ಅಲಮರಿ ಚಾವಿ ತೆಗದ ಕಪಾಡ ತೆಗೆದು ಒಂದು ಕಾನೆದ ತಾನ ಗಂಡನ ಬಟ್ಟಿ ಒಂದು ಕಾನೆದ ತನ್ನ ಬಟ್ಟಿ ಇನ್ನೊಂದು ಕಾನೆದಾಗ ಮಕ್ಕಳ ಬಟ್ಟಿ ಒಂದ್ರದಾಗ ರೊಕ್ಕ ಬಂಗಾರ ಇಟ್ಟಿದ್ಲಲ್ಲ ಆಶ್ಚರ್ಯ ಏನು ಅಂತಂದ್ರೆ ಈಕಿ ಏನು ಅಲಮರಿ ತರಿಸಳಲ್ಲ ಈಕಿನ ಅಲಮರಿಯಾಗ ಒಂದು ಕಾನೆ ಹೆಚ್ಚಿಗದ ಆಕಿ ಎಲ್ಲ ತುಂಬಿ ತೋರ್ಸಿದ್ಲು ಈಗಿನ ಕಾನೆದಾಗ ಒಂದು ಅಲಮರಿ ಅಂದ ಒಂದು ಕಾನಿ ಕಮ್ಮಿ ಅದ ಇದು ಹೆಚ್ಚಿಗದ ಯಾವಾಗ ಅದು ಹೆಚ್ಚಿಗಿತ್ತಲ್ಲ ಆಕಿ ಎಲ್ಲ ತುಂಬಿ ತೋರ್ಸ್ಯಾಳ ನಾಯಕ್ ತುಂಬಿ ತೋರ್ಸ್ಬಾರ್ದು ಒಂದು ಕಾನೆ ಖಾಲಿ ನಾಯಕ್ ತೋರ್ಸಿಲ್ಲ ತಂದು ಒಂದು ಕಾನೆದಾಗ ಗಂಡನ ಬಟ್ಟಿ ಇಟ್ಟಾಳ ಒಂದು ಕಾನೆದ ತನ್ನ ಬಟ್ಟಿ ಇಟ್ಟಾಳ ಇನ್ನೊಂದು ಕಾನೆದಾಗ ಮಕ್ಕಳು ಬಟ್ಟಿ ಇಟ್ಟಾಳ ಒಂದರಾಗಿಂದ ರೊಕ್ಕ ಬಂಗಾರ ಇಟ್ಟಾಳ ಇನ್ನೊಂದು ಕಾನೆ ಖಾಲಿ ಉಳಿತಿತ್ತಲ್ಲ ಅದೇ ಕಾಲೇ ತೋರ್ಸಲೆ ತಗೊಂಡು ಆದ್ರೆ ಇನ್ನೊಂದು ಕಾನೆದ ಹರಕ್ ಚಪ್ಪಲ ಏನ್ರಿ ಮಂಡ ಕಸಬರಗಿ ಹರಕ್ ಬುಟ್ಟಿ ಹರಕ್ ಮರ ಚಂದ ಕಾಣದ್ರ ಅಲ್ಮರಿ ನೋಡಕ್ಕೆ ಅಲಮರಿ ಬಹಳ ಚಂದದ ನಾನ್ ನಿಮ್ಗೆ ಯಾಕೆ ಈ ಮಾತುಗಳನ್ನ ಹೇಳಕತ್ತೀನಿ ತಗೊಂಡ ಕೇಳಿದ್ರ ಅಲಮರಿ ನೋಡಕ್ಕಿಂತ ಭಾರಿ ಸುಂದರದ ಅಲಮರಿ ನೋಡಕ್ಕಿಂತ ಬಹಳ ಚಂದದ ಆದ್ರ ಒಳಗ ಅಲಮರಿ ಒಳಗಿಂದ ಏನ್ ಇಡ್ಬೇಕು ಅದೇ ಇಡಬೇಕೆ ಹೊರತಾಗಿ ಅದನ್ನ ಬಿಟ್ಟು ಅಂದ ಕಸಬರಿಗೆ ಮಂಡ ಕಸಬರಿಗೆ ಹರಕ ಮರ ಹರಿದು ಚಪ್ಪಲ ಇಟ್ರ ಅಲಮರಿ ಕಿಮ್ಮತ್ ಬರ್ತದ್ರಿ ಬರಂಗಿಲ್ಲ ಯಾಕೆ ಮಾತು ಹೇಳಕತ್ತೀನಿ ಅಂತಂದ್ರ ಹೆಣ್ಣ ನೋಡಕ್ಕಿಂತ ಬೇಕಾದಡ ಸುಂದರ ಇರ್ಲಿ ನಾವು ಬರೀ ಅಂದ ಆಕಿನ ಕಲರ ಏನ್ರಿ ಆಕಿನಿಂದ ಬರೀ ಅಂದ ಆಕಿನ ಅಂದ ಚಂದ ನೋಡ್ತೀವಿ ಹೊರತಾಗಿ ಆದ್ರ ಒಳಗಿರ್ತಕ್ಕಂಥ ಗುಣಗಳನ್ನ ನೋಡಿ ನಾವು ಮದುವೆ ಮಾಡ್ಕೋಬೇಕೆ ಹೊರತಾಗಿ ಆಕಿನ ಅಂದ ಚಂದ ನೋಡಿ ಅಂದ ಮದುವೆ ಮಾಡ್ಕೊಳ್ಳೋದಲ್ಲ ಹೌದಲ್ರಿ ಹೆಣ್ಣಿನ ಗುಣ ನೋಡ್ಬೇಕು ಅಪ್ಪಿ ತಪ್ಪಿ ನೀವು ಎಲ್ಲರೂ ಬಿಸಿಲಾಗಿಂದ ಮನಿಗೆ ಬರ್ತಿದ್ದೆ ಬಾ ಈಗ ನೆನಪಾಗ್ಯದ ಮನಿ ತಿನ್ನಕತ್ತಿ ಬಾ ಏನ್ರಿ ಬೈತಾರ ಅದನ್ನು ಕೊಡ್ತೋಳು ಸಾಲ ಅದು ಇದು ತಗೊಂಡು ತಲೆ ಟೆನ್ಷನ್ದಾಗ ಮನಿಗೆ ಬಂದಿರ್ತಾರ ನಂದು ನನಗೆ ಹತ್ತಿ ನಿನಗೇನು ಹತ್ತಿ ನೀನು ಟೊಳಾಟೋಳಿ ನೀ ಹೊಡೀನಿ ಮತ್ತ ಅದಕ್ಕೊಂದು ಅದ್ರಾಗ ಸಿದ್ದರಾಮಯ್ಯ ಫ್ರೀ ಮಾಡ್ಯಾನ ಬಸ್ ಹಂಗೆ ಆಧಾರ್ ಕಾರ್ಡ್ ಹಿಡ್ಕೊಳ್ಳೋ ರೈಟೇ ಹಿಂಗಲ್ಲ ನಿಮ್ ಹೆಣ್ಮಕ್ಳು ನಿಮ್ಗೆ ಏನ್ರಿ ಬೇಕಾಯ್ತು ಬೆಸ್ಟ್ ಐಡಿಯಾ ಹೇಳ್ತೀನಿ ಯಾರ ಮುಂದೆ ಹೇಳ್ಬೇಡ್ರಿ ನೀವು ನಿಮ್ಗೆ ಏನ್ರಿ ಬೇಕಾಯ್ತದ ನಾ ಹೇಳ್ದಂಗೆ ಮಾಡ್ರಿ ನಿಮ್ಗೆ ಅವತ್ತು ಏನ್ರಿ ಬೇಕಾಗಿತ್ತು ಅಥವಾ ನೀವು ತವ್ರ ಮನೆಗೆ ಹೋಗ್ಬೇಕಾಗಿತ್ತು ಏನ್ರಿ ಬೇಕಾಗಿತ್ತು ಅಂತಂದ್ರೆ ಒಂದು ನಾ ಹೇಳ್ದಂಗೆ ಐಡಿಯಾ ಮಾಡ್ರಿ ಗಂಡು ಹೊಡೆಯಂಗಿಲ್ಲ ಏನೂ ಇಲ್ಲ ನಿಮ್ಗೆ ಏನಂತೀರ ತಂದ್ಕೊಂತ ಅದು ಹೊರಗಿಂದ ಬರ್ತಿರ್ತದಲ್ಲ ಬರುವತ್ನ ಬತ್ತಲೆ ಹಿಂಗ ಅನ್ಬೇಕು ಬತ್ತಲೆ ಚೀ ಕಳ್ಳ ಹಾಲು ಕುಡಿತು ರಾಜ ಏನ್ ಹರಕು ಹಾಲು ಕುಡಿತವ್ರ ರಾಜ ಏನು ಉಂಡು ಕುಡಿತೇನು ಉಣದಕ್ಕಿಂತ ಮೊದಲೇ ಕುಡಿತವ್ರ ರಾಜ ಹಿಂಗ್ ಕೇಳ್ಬೇಕು
ಆ ಅದು ಹೊರಗಿಂದ ಬರ್ತಿರ್ತದಲ್ಲ, ನಾ ಹೇಳ್ದಾಗ ಮಾಡಿ ನೀವು ಮಧ್ಯಾಹ್ನದ ಬರ್ತಿರ್ತಾರ ತಿಳ್ಕೊ. ನಿಮ್ದು ಏನ್ರಿ ಕೆಲಸ ಆಗ್ಬೇಕಾಗಿತ್ತಂದ್ರ ಕೈಯಾಗ ಒಂದು ತಂಬಿಗೆ ಹಿಡ್ಕೊಂಡಿಂದ್ರಿ ನೀರ. ನಮ್ ಇಂಡಿಯನ್ ಫ್ರಿಜ್ ಮಣ್ಣಿನ ಹರಿವೆನ್ ಬಿಸಲಾಗ ಹೊಂಟಿರ್ತಾವ. ನಾವು ತಲಿ ತಾಪ ಮೊದಲಿಂದ ತಲಿ ಟೆನ್ಷನ್ ಇರ್ತಾವ. ಕೊಡ್ತಾವ ಸಾಲ ಗಂಡ್ಮಕ್ಳು ಚಿಂತಿ ಬಾಳ, ಅವು ಯಾರ ಮುಂದೆ ಹೇಳ್ಕೊಳಲ್ಲ. ನೀವ್ ಇದ್ರ ಹೇಳ್ಕೊತೀರಿ ನಮ್ದು ಹಂಗಾಗ್ಯದ ನಮ್ದು ಹಿಂಗಾಗಿ ನೀವ್ ಅಂತೀರಿ, ಅವು ಅನ್ನಂಗಿಲ್ಲ. ಯಾರ ಮುಂದೆ ಹೇಳ್ಬೇಕು ಏನ್ರಿ? ನಿಮ್ ಮುಂದೆ ಹೇಳಕ್ ಬರ್ತಾರ ಮಾಡಿದ್ ಉಣ್ಣು ಏನ್ ಹೇಳ್ತಿದ್ ಇಲ್ಲಿ? ಆ ನೀ ಮಾಡಿದ್ ನೀ ಉಣ್ಣು, ನನ್ನ ಮುಂದೆ ಹೇಳಕತ್ತಾರ, ನಾ ಏನ್ ಮಾಡಾಕಿ? ಬೆದರ್ಸೋದು ಕೂಡ ತಲೆ ತುರ್ಸೋತ್ ಮತ್ ಬರ್ಬೇಕು. ಹೋಗಿ ಹೊತ್ ಮಣಿ ಎಣ್ಣೆ ಹಾಕಿ ಬರ್ತಾನೆ. ಹಾಗೆ ಮಾಡ್ಬೇಡ್ರಿ ಏನ್ರಿ. ಬೆಸ್ಟ್ ಐಡಿಯಾ ಅಂತಂದ್ರೆ ಕೈಯಾಗ ತಣ್ಣ ನೀರಿನ ಒಂದು ತಂಬಿ ನೀರ್ ಹಿಡ್ಕೊಂಡಿಂದ್ರಿ. ಅವ ಗಂಡು ಹೊರಗಿಂದ ಬರೋದಕ್ಕೆ ರೀ ಕಾಲ್ ತೊಳ್ಕೊಂಡ್ ಬರ್ರಿ ಅಂತಂದ್ ಕೂಡ ಆ ತಂಬಿಗೆ ನೀರಂದ ಕಾಲಿ ಮಾಡ್ಕೊಂಡು ತಣ್ಣಗೆ ನೀರು ಮೊದಲೇ ಟೆನ್ಷನ್ದಾಗ ಹೊಂಟಿರ್ತಾನ. ಆ ತಂಬಿಗೆ ನೀರ್ ಕಾಲ್ ಮೇ ಬಿದ್ದು ಕೂಡ ಅರ್ಧ ಸಿಟ್ಟು ಅಲ್ಲೇ ಕಮ್ಮಕ್ಕದ. ಅರ್ಧ ಸಿಟ್ಟು ಅಲ್ಲೇ ಕಮ್ಮಕ್ಕದ. ಯಾವಾಗಿಂದ ಒಳಗೆ ಬರ್ತಾನ, ಒಳಗೆ ಬಂದ ಬಳಕ ರೀ ಊಟ ಮಾಡ್ರಿ, ಸೌತಿ ಬೀಜ ಹಾಕೀನಿ, ಹುಗ್ಗಿ ಮಾಡೀನಿ, ನಿಮ್ಗೊಂದ್ 2-3 ಐಟಮ್ ಸುಮ್ ಹೇಳೋದು. ನಿಮ್ ಸಲುವಾಗಿಂದ ಸೌತಿ ಬೀಜ ಹಾಕಿನಿ, ಹಿಂಗಂದ ಹುಗ್ಗಿ ಮಾಡೀನ್ರಿ, ನೀವೇನ್ ಉಣ್ತೀರಿ? ಏನ್ ಮಾಡಿದ್ ಏನ್ ಉಣ್ತೇನೆ ನಡಿ. ಇನ್ನ ಅರ್ಧ ಸಿಟ್ಟು ಇರ್ತದ ಅವನಿಗೆ. ಅಂದ ಕೂಡ ಏನ್ ನೀವೇನ್ ಉಣ್ತೀರಿ? ಹುಗ್ಗಿ ನೀಡು. ಹುಗ್ಗಿ ಮೇಲೆ ಪ್ರೀತಿ ಇರ್ತಾವ ಗಂಡ್ಮಕ್ಳು. ಹುಗ್ಗಿ ನೀಡತ್ತಂದ ಕೂಡ ಗಂಗಾಳ ತುಂಬ ಹುಗ್ಗಿ ನೀಡೋದು. ನೀಡೋದು ಕೂಡ ಹುಗ್ಗಿಯಾಗಿ ಅವ್ನು ಕೆರಿ ಕಡ್ತಾನ, ಹಿಂಗ ತೆಗ್ಗ ಮಾಡ್ತಾನಿಲ್ಲ. ತುಪ್ಪ ತೊಳೆದು ಏನ್ರಿ, ತುಪ್ಪದ ಮಿಳ್ಳಿ ಎಂತದಂದ್ರೆ ನೀವು ಮನ್ಯಾಗ ಉಣೋದು. ಈ ಐಗಳಿಗೆ ನೀಡ ಮಿಳ್ಳಿ ಅಲ್ಲ. ಈ ಐಗಳಿಗೆ ನೀಡೋದು ಈಟೆ ಇರ್ತದ, ಚಮಚೆ ಹಿಡಿಯಲ್ಲ, ಸೂಜಿ. ಅದಕ್ಕೆ ಈಗಿನ ಐಗಳು ಹಿಂಗಾಗ್ಯಾವ ಏನ್ರಿ. ಮೂಗಿಡಿದ್ರೆ ಸಾಯಂಗಾಗ್ಯಾವ ಐಗಳು. ಎಲ್ಲವ ಏನ್ ಉಳ್ದ? ಅವಾಗ ಐಗೋಳು ಅಂದ್ರ ಹಿಂಗ್ ಭಕ್ತರ ಮನ್ಯಾಗ ಉಂಡ್ ಹಿಂಗ್ ಟೊಣ್ಣೆ ಇದ್ದಂಗ ಇದು ಕರ್ರ ಏನ್ರಿ, ಹನುಮಂತಿಯವ್ರು ಇದ್ದಂಗ. ಈಗೇನ ಎಲ್ಲವ ಬರ್ರಿ ಮತ್ತೆ ನಮ್ಮ ಹುಡುಗ ಹ್ಞೂನ್ರಿ ಅಂತ ಏನು ಇಲ್ಲೀಗ. ಅವಾಗ ಆನಂದ ಇರ್ತಿತ್ತು. ನೀವು ಮನ್ಯಾಗ ಉಣೋದಂದ ಅದಕ್ಕೇನ್ ಮಿಳ್ಳಿ ಅಂತಾರ, ಗಿಂಡಿ ಅಂತಾರೆ ಕಡ್ರಿ. ಮಿಳ್ಳಿ, ತುಪ್ಪದ ಮಿಳ್ಳಿ ತಗೊಂಡು ಚಂದಾಗಿ ತುಪ್ಪ ಹಾಕೋದು. ಹಿಂಗ ಅವ ತುಪ್ಪ ಹುಗ್ಗಿ ಕಲಸ್ ಗೊತ್ತಿರ್ತಾನ, ಹಂಗೆ ಕುಂದ್ರಬಾರ್ದು. ಹಿಂಗ ಸೆರಗ ತೋಣ್ ಹಿಂಗ ಎದುರು ಕೂತು ಯಾರಿಗೆ? ಅವನು ಮಾರಿಗೆ ಅಲ್ಲ, ಹುಗ್ಗಿಗೆ. ಮತ್ತದ ಕೈ ಸುಟ್ರೆ ಮತ್ ಜಗಳಕ್ಕೆ ಬೀಳ್ತದ. ಹುಗ್ಗಿಗೆ ಹಿಂಗ ಗಾಳಿ ಹಾಕೋದು, ಕೋತ ಹಂಗೆ ಕೇಳೋದು. ರೀ ನಮ್ ಲಗ್ನ ಆಗಿ ಎಷ್ಟು ವರ್ಷ ಆಯ್ತು? ಏನಾಗಿರ್ಬೇಕು ಒಂದ್ 8-10 ವರ್ಷ ಆಯ್ತು. ಒಂದು ಸೀರೆ ಅಲ್ಲಿಲ್ಲ, ಒಂದು ಬಂಗಾರ ಅಲ್ಲಿಲ್ಲ, ಇದು ಅಲ್ಲಿಲ್ಲ. ಅದೇ ನಿನ್ನೆ ಮನೆ ಲಗ್ನಗಳಾಕಿ ನೋಡ್ರಿ, ಮಲ್ಲವ್ ಹಾಕಿ ಗಂಡ ಹಾಕಿರ್ಕೊಳ್ಳ ನಕ್ಲಸ್ ಮಾಡಿಸ್ಯಾರ. ನಮ್ಮದ್ ನೋಡ್ಕೊಳ ಮಸೂತಿ ಆದಾಗ ಹಿಂಗ ಚಲೋ ಮಾಡೋದು. ಹಿಂಗ ಚಲೋ ಮಾಡಿ ಒಂದ್ 2 ಹನಿ ಕಣ್ಣ ನೀರ ಆ ಮಣಿ ಮೇ ಬಿದ್ದು ತಿಳ್ಕೊಂಡ್ರೆ ಗಂಡ್ಮಕ್ಳು ಬಾಳ ಕಳ್ಳಿನವ್ ಇರ್ತಾವ್ರಿ, ಬಾಳ ಕಳ್ಳಿನವ್ರು ಇರ್ತಾರ. ಇರ್ ಬಿಡ ಈ ಸಾರಿ ನೋಡೋಣ ಕಬ್ಬು ಆದ ಕುಳನ ಮಾಡ್ಸಾನು, ನಾ ಕಬ್ಬು ಅಂತ ಹೋಗ್ಬೇಕು ಅಂತ. ಆಯ್ತು ಬಿಡು ಮಾಡಿಸ್ತೀನಿ ಬಿಡು ಅಂತ ತಿಳ್ಕೊಂಡೊಂದು ಪಾಪ ಎಲ್ಲರ 5% ಬಡ್ಡಿ ಹಂಗ ತೆಗೆದು ನಿಮ್ಗೆ ಮಾಡಿಸಿ ಕೊಡ್ತಾರ. ನೀವ್ ಹಂಗ ಮಾಡಲ್ಲ. ಬಾ ಕೊಂಡ್ ಹಿಂಗ್ ಮಾಡಿ ಬಾ ಹೊಂಟದ ಹಂಗ ನೋಡಿ. ಅವ್ವ ನನಗೆ ಎಂತದ ಗಂಟು ಬಿತ್ತವ್ವ. ಹೋದ್ ಬಂಗಾರ ಆತದ, ಒಂದು ಬೆಳ್ಳಿ ಆತದ, ಬರ್ತದ ತಿತ್ತದ ಹೋಗ್ತದ, ಬರ್ತದ ತಿತ್ತದ ಹೋಗ್ತದ. ನೀವು ಕೊಯ್ಯ ಬೈದಿರಲ್ಲ, ಅವು ಗ್ಯಾರಂಟಿ ಹೊಡಿತಾವ. ಹೊಟ್ಟ ಹಿಂಗ್ ಒಂದಿಟ್ಟು ಕಲಿಬೇಕ್ರಿ, ನಾಟಕಿ ಮಾಡ್ಬೇಕು. ನೀವು ಹೆಣ್ಮಕ್ಳು ನಾಟಕದನ ಮಾಡ್ಬೇಕು. ನೆಲ್ಲು ಕುಟ್ಟಕತ್ತಳ ಒಳ್ಳ, ಅವಾಗೆಲ್ಲ ಒಳ್ಳೆ ಇತ್ತು ಏನ್ರಿ. ಅವಾಗೆಲ್ಲ ಬೆಳಗ್ಗೆ ಎದ್ದು ಕೊಳ್ಳೇನ ಏನ್ರಿ ನೆಲ್ಲು ಕುಟ್ಟೋದಾಗ್ಲಿ, ಜೋಳ ಬೀಸೋದಾಗ್ಲಿ, ಈಗೆಲ್ಲ ಎಲ್ಲವ್ಯವ. ಈಗ ಅವೆಲ್ಲ ಒಳ್ಳನು ಇಲ್ಲ, ಯಾರ ಮನ್ಯಾಗನು ಒಳ್ಳುಗಳು ಒಣಗಿ ಹೋಗ್ಯಾವ ಏನ್ರಿ. ಏನ್ ಹೆಂಗ ಹುಲಿ ಸಿಂಹ ಹಿಂಗ್ ಚಿತ್ರದಾಗ ತೋರಿಸ್ತಾರಲ್ಲ, ಇದಕ್ ಒಳ್ಳತಾರ, ಇದಕ್ ಒಣಿಕ್ಯಾತಾರ, ಹಿಂಗ್ ತೋರಿಸ್ಬೇಕು. ಯಾಕಂದ್ರೆ ಎಲ್ಲದಕ್ಕೂ ಮಷೀನ್ ಬಂದಾವ. ನಿಮ್ ಹೆಣ್ಮಕ್ಳಿಗೆ ಏನು ಕೆಲಸ ಇಲ್ಲ, ಗಂಡ್ಮಕ್ಳಿಗೆ ಹೊಲ್ದಾಗ ಕೆಲಸ ಇಲ್ಲ, ಹೆಣ್ಮಕ್ಳಿಗೆ ಮನ್ಯಾಗ ಕೆಲಸ ಇಲ್ಲ. ಅದನ್ನ ಹೇಳ್ರಿ, ನಾನು ರೊಟ್ಟಿ ಮಾಡ್ಲಕ್ ಮಷೀನ್ ಬಂದಾವ, ಚಪಾತಿ ಮಾಡ್ಲಕ್ ಮಷೀನ್ ಬಂದಾವ. ಅನ್ನ ಸದಕ್ಕೆ ಕುದ್ದದ ಇಲ್ಲ, ನೋಡು ತಾಕತ್ ನಮ್ಮಲ್ಲಿ ಉಳಿದಿಲ್ಲ. ಅದು 3 ಸರಿ ಒದರ್ಬೇಕು. ನಾ ಕುದ್ದಿನೇ ಯವ್ವ ಅಂದಾಗ ಅದಕ್ಕೆ ಕೊಯ್ದು ಕಿವಿ ಹಿಡಿಸಿ ಅದ ಕೆಳಗೆ ಇಳಿಸ. ಗಂಡ ಊಟ ಕೂತಿರ್ತಾನ, ಒಂದು ಶೇಂಗಾ ಚಟ್ನಿ ಅದೇನೋ, ಹಿಂಡಿ ಅದೇನೋ, ಹಂಗೆ 4 ಕಾಳು ಶೇಂಗಾ ಹೋಗದ್, ಖಾರ ಉಪ್ಪ ಹೋಗೋದ್ ಏನಂತಿರ ಅದೇ ತಂದು ಡಬ್ ಹೊಡ್ಯೋದು. ಅವೇನು ಮೊದಲೇ ಕುಟ್ಟಿ ಅದಕ್ಕೆ ರೆಡಿ ಮಾಡಿ ಇಡೋದಿಲ್ಲ. ಹಾಗಿಂದಾಗ ಈಗ ಕುಟ್ಟಾಕ್ ಮಷೀನ್, ಬೀಸಾಕ್ ಮಷೀನ್, ರೊಟ್ಟಿ ಮಾಡಕ್ ಮಷೀನ್, ಎಲ್ಲದಕ್ಕೂ ಕೂಡ ಮಷೀನ್ ಬಂದಾವ. ಈಗೇನು ಒಂದೇ ಒಂದು ನೀವು ನೋಡಿಲ್ಲ, ನಾನ್ ನೋಡಿನಿ. ಉಣಸ ಮಷೀನ್ ಬಂದದ.
ಇಲ್ಲ ಸುಳ್ಳಲ್ಲ ಗಂಗಳದ ಹಿಡ್ಕೊಂಡು ಎಟ್ಟು ಸರಿ ಕೈ ಹಿಂಗ ಮಾಡಿದ್ರೆ ಕೈ ಎಟ್ಟು ಹೈರಾಣ ಅಲಿಕ್ಕಿದೆ. ಅದಕ್ಕೊಂದು ಮಷಿನ್ ಬಂದ ನಾ ಗುಲ್ಬರ್ಗದ ಇದ್ರಾಗ ನೋಡಿನಿ. ಅದು ಪೇಷಂಟ್ ನಾ ಹೆಂಗ್ ಕೂತೀನಿ ಹಂಗೆ ಕುಂದ್ರಿಸಿರ್ತಾರ. ಅದಕ್ಕೆ ಅಲ್ಲಿ ಮಷೀನ್ ಇರ್ತದ, ಅದ್ರ ಮೇಲೆ ಅದಾಗ ಹುಗ್ಗಿ ಮಾಡಿಟ್ಟಿರ್ತಾರ. ಕರೆಕ್ಟ್ ಚಮಚಕ್ಕ ಇವನು ಬಾಯಿಗೆ ಅಡ್ಜಸ್ಟ್ ಆಗಂಗೆ ಕುಂದ್ರಿಸಿರ್ತಾರ. ರೆಡಿ ಏನೋ ಅದಕ್ಕೆ ಹ್ಞೂ ರೀ ಸರ್ ಹಂಗೆ ಬಟನ್ ಹೊಡಿತಾವ. ತರ್ತದ ಹಾಕ್ತದ ಹೋಗ, ತರ್ತದ ಹಾಕ್ತದ ಹೋಗ. ಅದು ತರುದ್ರಾಗ ಇವ ನುಂಗಿರ್ಬೇಕು. ಅದು ಮಿಷನ್, ಅದು ಪಾಪ ಅದೇನು ಮನುಷ್ಯನ JCB ಇದ್ದಂಗ್ರಿ. JCB ತರ್ತದ ಹಾಕ್ತದ ಹೋಗ, ತರ್ತದ ಹಾಕ್. ನಾ ಎಲ್ಲ ಹೆಂಗ್ ತುಂಡಿ ಕೊಟ್ಟ ತೋರ್ಸೋದೆ. ಮೂಗ್ ಸಿಕ್ಕ್ರೆ ಮೂಗ್ನಾಗ ಆಗ್ತದ, ಕಿವಿ ಸಿಕ್ಕ್ರೆ ಕಿವ್ಯಾಗ ಹಾಕಿ ಹೋಗೋದು ಶುರುವಾದ. ಅದೊಂದು ತರಸ್ರಿ ಮಷಿನ್ ಹೈರಾಣ ಆಲಕತ್ರಿ ಅವು. ಮತ್ತೆ ನಿಮಗೂ ಏನು ಕೆಲಸ, ಮತ್ತೆ ಇವ್ರಿಗೆ ಏನ್ ಕೆಲಸ? ಎಲ್ಲ ಟ್ರಾಕ್ಟರ್, ಬಿತ್ತದ ಟ್ರಾಕ್ಟರ್, ಹರಗದ ಟ್ರಾಕ್ಟರ್ ಏನ್ರಿ. ಎಲ್ಲರ ಮನೆಗಳದ. ಅದ್ರಾಗ ನಿಮ್ಮ ಕಡೆ ಇರೋದೇ ಹುಲಿ ಬಾಳಿ ಊರಾಗರೆ ಮನಿಗೆ ಒಂದೊಂದು ಟ್ರಾಕ್ಟರ್, ಮನಿಗೆ ಒಂದೊಂದು ಟ್ರಾಕ್ಟರ್, ಸೈಕಲ್ ಮೋಟ್ರ, ಸ್ಕಾರ್ಪಿಯೋ ಗಾಡಿ ಏನ್ರಿ. ಅವ್ರಿಗೆ ಏನ್ ಕೆಲಸ ಇಲ್ಲ. ಈಗ ಎಲ್ಲ ಮಷಿನ್ ಬಂದ್ಬಿಟ್ಟಾವ. ರಾಶಿ ಮಾಡೋದು ಮಷಿನ, ಎಲ್ಲನೇ ಮಷಿನೇ. ಏನು ಉಳ್ದಿಲ್ಲ ಈಗ ರೈತರ ಬಳಿ, ಏನು ಉಳ್ದಿಲ್ಲ. ಮನೆಯಾಗ ಲಕ್ಷಣ ಇಲ್ಲ ಈಗ. ಮನೆಗಳದಾಗ ಮನಿ ಇದ್ರಿಗಂದ ಕೊಟ್ಟಿಗೆಗಂದ 2 ಎತ್ತ, 1 2 ಎಮ್ಮಿ, ಆಕಳ ಹಿಂಗೆಲ್ಲ ಇದ್ದು ಹತ್ತಿಕೊಂಡ್ರೆ ಎಷ್ಟು ಲಕ್ಷಣ. ಅವಾಗ ರೋಗೇ ಇರ್ತಿದ್ದಿಲ್ಲ. ಅವ ಆಕಳ ಸಗಣಿ, ಎತ್ತಿನ ಸಗಣಿದಿಂದ ಬರೀ ಆ ವಾಸನೆಗೆ ಮನುಷ್ಯನಿಗಿಂದ ಯಾವ ರೋಗ ಬರ್ತಿದ್ದಿಲ್ಲ. ಈಗೆಲ್ಲ ಎಲ್ಲಿ ಅವ್ರಿ? ಯಾಕೋ ಹಿಂಗ್ಯಾಕ ಮುಗಿತ್ ನಮ್ ಕತೆ. ಯಾಕೋ ಹಿಂಗ್ಯಾಕ ಏನ್ರಿ? ಇವೆಲ್ಲ ರೋಗಗಳಿಂದ ಅವತ್ತಿನ ದಿನಮಾನದಾಗ ಇದ್ದಿದ್ದಿಲ್ಲ. ಯಾಕಿದ್ದಿಲ್ಲ ತರ ಮನಿ ತುಂಬಾ ದನಗಳಿದ್ದು ಏನ್ರಿ. ಎಷ್ಟು ಲಕ್ಷಣ ಕಾಣ್ತಿದ್ರಿ ಮನಿಗೆ ಸ್ವರ್ಗ ಕಾಣಂಗ್ ಕಾಣ್ತಿದ್ದು. ಇವತ್ತಿನ ದಿನಮಾನದೊಳಗೆ ಯಾವೂ ಇಲ್ಲ. ಆದ್ರೆ ಅವತ್ತಿನ ದಿನಮಾನದೊಳಗ ಹೆಣ್ಮಕ್ಳಂದ ಬೆಳಗಿನ ಜಾವದೊಳಗ ನಸ್ಕಿಗೆಂದ 4ಕ್ಕೆ ಎದ್ದು ಅತ್ತಿ ಬಲಗಾಲ ಚಾಚಿ, ಸೊಸಿ ಎಡಗಾಲ ಚಾಚಿ, ಅವಾಗೆಲ್ಲ ಅತ್ತಿ ಸೊಸಿ ನಸ್ಕಿಗೆಂದ ಎದ್ದು ಬೀಸ್ತಿದ್ರು. ನೋಡ್ರಿ ನೀವು, ಪದ ಹಾಡ್ತಿದ್ರು. ಇಡೀ ಊರಾಗ ಎಲ್ಲರ ಮನೆಗಳದವನ್ನ ಹಾಡಾನೆ. ಬೇಕಂದ್ರೆ ಬೀಸುಕಲ್ಲಿಂದ ಜಂದ ತಿರುಗಬೇಕಾಗಿತ್ತು ಅಂದ್ರೆ, ಜಲ್ದಿ ಜ್ವಾಳ ಆಗ್ಬೇಕಾಗಿತ್ತು ಅಂದ್ರ, ಬ್ಯಾಸೂರ್ ಬರ್ಬಾರ್ದಾಗಿತ್ತು ಅಂದ್ರೆ ಅತ್ತಿ ಸೊಸಿ ಎಲ್ಲರೂ ಕೂಡ ಪದ ಹಾಡ್ತಿದ್ರಿಲ್ಲ. ಅಣ್ಣನ 20 ತಮ್ಮನ 30. ಅವ್ರ ಮನೆ ಹುಡುಕ್ಯಾಡದ ಕರಿಬೇಕು ಇರ್ತಿದಿಲ್ಲ ಖರೆ. ಆದ್ರೂ ತವ್ರ ಮನೆ, ನನ್ನ ತವ್ರ ಮನೆ ಬಾಗಿಲು ಕಂಚಿಂದು, ನಾನು ತವ್ರ ಮನೆ ಬಾಗಿಲು ಹಿತಾಳಿದು. ಅಲ್ಲಿ ನೋಡ್ತಾ ಇಡ್ತಿ, ಅದ ಕಟ್ಟಿಗೆದು ಹುಳ ಹತ್ತಿ ಹೋಗಿರ್ತದ. ಆದ್ರ ತವ್ರ ಮನಿ ಹೊರಡನ್ರಿ ಮಾಡ್ತಿದ್ರು. ಅವಾಗ ಚಂದ ಪದ ಆಡ್ತಿದ್ರು. ಚೀರ್ ಜ್ವಾಳ ಯಾವಾಗ ಹಾಕಿದ್ದೋ ಗೊತ್ತಿದ್ದಿಲ್ಲ. ಈಗೆಲ್ಲ ಎಲ್ಲಿ ಅವ್ರಿ? ಈಗ ಎಲ್ಲಿ ಬೆಳಿಗ್ಗೆ ನಸ್ಕಿಗೆ ಹೇಳೋದೇ ಇಲ್ಲಿಗೆ. ಯಾವ ಹೆಣ್ಮಗಳಂದ ಬೆಳಿಗ್ಗೆ ನಸ್ಕಿಗೆಂದ ಎದ್ದು ಏನ್ರಿ ಮುಖ ತಕೊಂಡು ಹಣಿ ಮೇಲಿಂದ 3 ಬಟ್ಟಂದ ವಿಭೂತಿ ಹಚ್ಕೊಂಡು, ಹಣಿ ಮೇಲೆ ಟಗಲು ಕುಂಕುಮ ಹಚ್ಕೊಂಡು ಏನ್ರಿ ಬೆಳಗ ಹಿಂಗ ಸೂರ್ಯ ಹೊರಗೆ ಬರೋದ್ರಾಗ ಮನಿ ಬಾಗಿಲ ಮುಂದೆ ಯಾವ ಹೆಣ್ಮಗಳು ರಂಗೋಲಿ ಹಾಕಿರ್ತಾಳಲ್ಲ, ಆ ರಂಗೋಲಿ ಕಂಡಿರ್ತಕ್ಕಂಥ ಮನಿಗೆನೆ ಬೆಳಗಿನ ಜಾವದೊಳಗಿಂದ ಲಕ್ಷ್ಮಿ ಬರೋದು ಏನ್ರಿ. ಅದೇ ಮನಿತನ ಸಂಪತ್ತಿಗೆ ಮನಿತನ. ಈಗೆಲ್ಲ ಇಲ್ಲದ್ರಿ 9 10 ಕೇಳಕತ್ತಾರ. ಹಂಗೆ ಎದ್ದು ಕೂಡ ಏನ್ ಮಾರಿಲ್ಲ ಪಾರಿಲ್ಲ, ಹಂಗೆ ಹೋಗೋಣ ಟಕ್ ಕಣ ಹೇಳಿ ಹಂಗೆ ಚಾ ಸರ್ ಘಟಬಾಯ್ದವ್ರು ಕಿವಿ ಹತ್ತಿರ್ದು ಹೆಂಗೆ ಚಾ ಕುಡಿಯೋದು. ಏನು ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ಯಾವ ಒಲಿ ಪೂಜೆ ಇಲ್ಲ, ಮನುಷ್ಯರ ಪೂಜೆನೆ. ಹಂಗೆ ಅಮ್ಮ ಚಾ ಕುಡು, ಅಲ್ಲೇ ಹಾಸಿಗೆಗಿರ್ತಾನವ. ಇನ್ನ ನೀವು ಜಲ್ದಿಯಾರಿ ಎದ್ದಿರ್ತೀರ, ಅವ ಇನ್ನ ಕೌದಾಗಿರ್ತಾನ. ಚಾ ತಂದೆ ತಡಿ ಹಂಗೆ ಒಯ್ಯ ಅನ್ನೋದಕ್ಕೆ ಮುಸುಗಿ ಹೊಚ್ಚಿ ತೆಗೆದ ಚಾ ಕೊಡೋದ ಸರ್ ಅಲ್ಲೇ ಕೊಡು ಏನ್ರಿ. ಹಂಗೆ ಜೀಟ ಹಂಗ ಮುಗಿತಲ್ಲಿ ಜೀವನನೇ. ಹಂಗಲ್ಲ, ಅವತ್ತೆಲ್ಲ ಬಾಳ ಲಕ್ಷಣ ಇರ್ತೈತ್ರಿ. ಬೆಳಗಿನ ಜಾವದಾಗ ಏನ್ರಿ ಮನೆಗಿದ್ದ ಹೆಣ್ಮಕ್ಳು ಎದ್ದು ಏನ್ರಿ ಸೂರ್ಯ ಉದಯ ಆಗುದಕ್ಕಿಂತ ಮುಂಚಿತವಾಗಿ ಯಾವ ಮನೆ ಮುಂದೆ ರಂಗೋಲಿ ಹಾಕಿರ್ತಾರೆ ಕಸ ಹೊಡೆದು, ಆ ಮನೆತನಕ್ಕೇನೆ ಲಕ್ಷ್ಮಿ ಬರ್ತಾಳೆ ಹೊರತಾಗಿ. ಇಲ್ಲಾದ್ರೆ ಅಂದ ನೋಡಿ ನೀವು 6 ಗಂಟೆದ ಒಳಗಿಂದ ಯಾರ ಮನೆ ಮುಂದೆ ರಂಗೋಲಿ ಇರ್ತದ ಅವ್ರ ಮನೆಗೆ ಲಕ್ಷ್ಮಿ ಬರ್ತಾಳ. 8 ಗಂಟೆಗಿಂದ ನೀವು ರಂಗೋಲಿ ಹಾಕದಿರತ್ತಂದ್ರ ಏನ್ರಿ ಯಾರು ಬರ್ತಾರ ತಗೊಂಡ ಕೇಳಿದ್ರ ಈ ಧನಲಕ್ಷ್ಮಿ ಬರಂಗಿಲ್ಲ. 8 ಗಂಟೆ ನಂತರ ನಾವು ರಂಗೋಲಿ ಹಾಕದಿವಿ ಎತ್ತಿಕೊಂಡ್ರ ನಾವು ಮನಿಗೆ ಕಸ ಹೊಡೆದಿವಿ ಎತ್ತಿಕೊಂಡ್ರ ದರಿದ್ರ ಲಕ್ಷ್ಮಿ ಬರ್ತಾಳ. ಬೆಳಗ್ಗೆ 6 ಗಂಟೆ ಅನ್ನೋದ್ರೊಳಗ ನಾವು ರಂಗೋಲಿ ಹಾಕಬೇಕು ಮನಿ ಎದುರಿಗೆ ಅಂದ್ರೆ ಐಶ್ವರ್ಯ ಲಕ್ಷ್ಮಿ ಬರ್ತಾಳ, ಧನಲಕ್ಷ್ಮಿ ಬರ್ತಾಳ.